ನೆಕ್ಸ್ಟ್ ಕ್ಯಾಟಗರಿ ಬಂದು ಸ್ಟೂಡೆಂಟ್ಸ್ ಕ್ಯಾಟಗರಿ. ಈ ಕಸ್ಟಮೈಸ್ ಅಂತ ಹೇಳೋದು ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ, ಇದಕ್ಕೆ ಸುಮಾರು ವರ್ಷಗಳು ಬೇಕು, ಒಳ್ಳೆ ಟ್ರೈನಿಂಗ್ ಬೇಕು. ಸೊ ಮಾಕ್ ಆರ್ಗನೈಸ್ ಮಾಡಿರುವ ಈ ಕಸ್ಟಮೈಸ್ಡ್ ಎಕ್ಸಿಬಿಷನಲ್ಲಿ ಸ್ಟೂಡೆಂಟ್ಸ್ ತಾವೇನು ಕಮ್ಮಿ ಇಲ್ಲ ಅಂತೇಳಿ ತಾವು ಕಸ್ಟಮೈಸ್ ಮಾಡಿರೋ ಕಾರ್ನ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಬೆಳೆಯೋ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಗಾಯ್ಸ್, ಆಲ್ ದ ಬೆಸ್ಟ್. Live it, love it, race it. ಆಡಿಯೋ ಇನ್ಸ್ಟಾಲೇಷನ್ ವಿಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸ್ಪೀಕರ್, 2ರಿಂದ 4 ಸಬ್ ವೂಫರ್ಸ್ ಹೊಂದಿರೋ 30ಕ್ಕೂ ಹೆಚ್ಚು ಕಾರ್ಗಳು ಭಾಗವಹಿಸಿದ್ವು. ಈ ಕಾರ್ಗಳಲ್ಲಿ ಬರುತ್ತಿದ್ದ ಸೌಂಡ್ ನೆರೆದಿದ್ದ ಜನರನ್ನ ರೋಮಾಂಚನಗೊಳಿಸಿತ್ತು. ಆಲ್ಟರ್ ಮಾಡಿರೋ ಕಾರ್ನಲ್ಲಿ ರೈಡ್ ಮಾಡೋದು ಒಂದು ಥ್ರಿಲ್ ಆದ್ರೆ, ಇಷ್ಟವಾದ ಹಾಡುಗಳನ್ನ ಕೇಳ್ತಾ ರೈಡ್ ಮಾಡೋದೇ ಮತ್ತೊಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಇನ್ನು ಕಾರ್ನ ಒಳ ಹಾಗೂ ಹೊರ ವಿನ್ಯಾಸವಂತೂ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಒಂದಕ್ಕಿಂತ ಒಂದು ಹೆಚ್ಚು ಎಂಬಂತೆ ಕಾಣ್ತಿತ್ತು. ಮಾರುತಿ 800ನಿಂದ ಹಿಡಿದು XUV ಕಾರ್ ತನಕ 16 ವೆರೈಟಿ ಕಾರ್ಗಳು ಈ ಸ್ಪರ್ಧೆಯಲ್ಲಿದ್ವು. Very nice feeling, and this is the first time in Bangalore cross section street car convertible modification going on, and this car is specially made out of 800. And ಇದು 800 ಯಾಕೆ ಮಾಡ್ತಾರನ್ನ, ಮೇಂಟೆನೆನ್ಸ್, second family, upper middle class or anybody wants to afford to have a good time with the family. ಈ ಕಾರ್ಗಳ ಜೊತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿರುವ ಕಾರ್ಗಳನ್ನು ಸಹ ಇಲ್ಲಿ ಪ್ರದರ್ಶಿಸಲಾಯಿತು. ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಆದರೆ ನಾವು ಇಂಥ ಒಳ್ಳೆ ಕಾರ್ ಮಾಡಿದ್ದೀವಿ ಅಂತ ನಮ್ಗೆ ತೋರಿಸ್ಕೊಳಕ್ಕೆ ತುಂಬ ಮನಸ್ಸಿತ್ತು. ಸೊ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನಮ್ಗೆ ಚೆನ್ನಾಗಿರೋದು. ಸೊ ಇಟ್ಸ್ ಆಲ್ವೇಸ್ ಬೆಟರ್ ದ್ಯಾಟ್ ವಿ ಕ್ಯಾನ್ ಶೋ ಆ್ಯಂಡ್ ಫ್ಲಾಂಟ್ ಅ ಕಾರ್. ನಮ್ಗೆ ಯೂಶ್ವಲಿ ನಾವು ಈ ಕಾರ್ಗಳನ್ನು ಮಾಡಿ ರೇಸಿಗೆ ತಗೊಂಡು ಹೋಗ್ತಿದ್ದೀವಿ. ಎಲ್ಲಂದರೆ ಸುಮಾರು 100-150 ಟೀಮ್ಸ್ ಬಂದಿರುತ್ತೆ ಥ್ರೂ ಔಟ್ ದ ಇಂಡಿಯಾ. ಆ್ಯಂಡ್ ವಿ ಯೂಸ್ ಟು ಗೋ ಟು ಇಂದೋರ್. ಅಂದರೆ ಇಂದೋರಲ್ಲಿ ಮಧ್ಯಪ್ರದೇಶಲ್ಲಿ ಇವೆಂಟ್ ಆಗ್ತಿತ್ತು. ಲಾಸ್ಟ್ ಟೈಮ್ ಇವೆಂಟ್ ತಗೊಂಡು ಹೋದಾಗ ನಾವು 6th ಬಂದಿದ್ವಿ ಸರ್. ಥ್ರೂ ಔಟ್ 125 ಟೀಮ್ಸ್ ವಿ ಆರ್ 6th. ಆ್ಯಂಡ್ ದಿಸ್ ಟೈಮ್ ಅವರೇ ನಮ್ಮನ್ನು ಇನ್ವೈಟ್ ಮಾಡಿದ್ರು, ಇಂಥ ಒಂದು ಇವೆಂಟ್ ಆಗ್ತಿದೆ, ನೀವು ಬಂದು ತೋರಿಸ್ಬೋದು ಅಂತ. ಸೊ ವಿ ಹ್ಯಾವ್ ಕಮ್ ಹಿಯರ್ ಟು ಶೋ ಅವರ್ ಕಾರ್. ವಿದ್ಯಾರ್ಥಿಗಳು ತಯಾರಿಸಿದ ಈ ಕಾರ್ಗಳ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿಯೇ ಇತ್ತು. ಇವುಗಳ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದರ ಬಗ್ಗೆ ತೀರ್ಪುಗಾರರು ಹೇಳಿದ್ದು ಏನು ಗೊತ್ತಾ? ನಿಜವಾಗ್ಲೂ ಚೆನ್ನಾಗಿದೆ. ನಮ್ಮೂರಂತ ಮಾತ್ರ ಅಲ್ಲ, ಮೈಸೂರಿಂದ ಸುಮಾರು ಗಾಡಿಗಳು ಬಂದಿವೆ. ಅಟ್ ದ ಸೇಮ್ ಟೈಮ್ ರಾತ್ರಿ ಓಡಿಸ್ಕೊಂಡು ಬಂದಿದ್ದಾರೆ. ಎಲ್ಲಿ ಚೆನ್ನೈಯಿಂದ ಒಳ್ಳೆ ಗಾಡಿ ಬಂದಿದೆ. ಬ್ಯೂಟಿಫುಲ್ ಸೌಂಡ್ ಸಿಸ್ಟಮ್ಸ್, ದೇ ಸೌಂಡ್ ವೆರಿ ಗುಡ್. ಆ್ಯಂಡ್ ದ ಇವೆಂಟ್ ಇಸ್ ಸೋ ಲವ್ಲಿ ಆ್ಯಂಡ್ ಬಬ್ಲಿ. ಹಲವಾರು ಸಾವಿರ ರೂಪಾಯಿಂದ ಹಿಡಿದು ಎಷ್ಟೋ ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಅವರ ವೆಹಿಕಲ್ಸಲ್ಲಿ ಈ ಸೌಂಡ್ ಸಿಸ್ಟಮನ್ನು ಹಾಕಿದ್ದಾರೆ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಕಾರ್ನ ಇಂಟೀರಿಯರ್ ಹಾಗೂ ಎಕ್ಸ್ಟೀರಿಯರ್ ಅನ್ನ ಅಷ್ಟೇ ವಿಭಿನ್ನವಾಗಿ ವಿನ್ಯಾಸ ಮಾಡಿದ್ದಾರೆ ಅಂದ್ರೆ ಅದನ್ನ ನೋಡಿದವರು ಸಹ ನಮ್ಮ ಕಾರನ್ನು ಹೀಗೆ ಡಿಸೈನ್ ಮಾಡಬೇಕು ಅಂದ್ಕೊಳ್ತಾರೆ. ಈ ವಿಭಾಗದಲ್ಲಿ ವಿನ್ ಆದವರು ಜುಬೇರ್. ಈಗ ನನ್ನ ಬ್ಯಾಕ್ ಡ್ರಾಪಲ್ಲಿ ಒಂದು ಮಾನ್ಸ್ಟರ್ ನಿಂತಿದೆ. ಇದು ಮಹೇಂದ್ರ XUV 500. ಸೊ ಇದರ ಓನರ್ ಮಿಸ್ಟರ್ ಜುಬೇರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಇದನ್ನ ಹೇಗೆ ಮಾಡಿಫೈ ಮಾಡಿದ್ರು, ಎಷ್ಟು ವರ್ಷ ತಗೊಂಡ್ರು, ಅವ್ರನ್ನೇ ಕೇಳಿ ತಿಳಿಯೋಣ. ಸರ್, ಇದು
XUV Yeah, 500. this was a challenge because my son Zain, he always wanted the monster. What he used to see on play with his game when he was a child, and he used to see in English movies and Hollywood. ಆಮೇಲೆ ಅವ್ರಿಗೆ ಭಾಳ ಇಷ್ಟ ಆಯಿತು ಈ ಥರ ವೀಲ್ ಮಾಡಬೇಕು, ಈ ಥರ ಹೈಟ್ ಮಾಡಬೇಕು, ಈ ಥರ ಬಾಡಿ ಮಾಡಿಫೈ ಮಾಡಬೇಕು ಮಾಡೋಣ ಅಂತ ನಾವು ಚಾಲೆಂಜ್ ತಗೊಬಿಟ್ಟು ಮಾಡಿರೋದು. ಫಸ್ಟ್ ಅದಕ್ಕೆ ಈ ವೀಲ್ ಫಿಟ್ ಮಾಡೋಕ್ಕೆ ಭಾಳ ಕಷ್ಟ ಆಯಿತು, ಯಾರು ಫಿಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ with my boys, with my people, with my all my experience, I said first we have to increase the height, then we have to increase the width so that these wheels can be incorporated and fitted in this car. Finally it took about 35 to 40 days only to fit the wheels. ಆಮೇಲೆ ಗಾಡಿ ಓಡಿಸೋಕ್ಕೆ ಆಗಲಿಲ್ಲ, ಸಸ್ಪೆನ್ಷನ್ ವೀಲ್ ಕಟ್ ಆಗ್ತಾ ಇರಲಿಲ್ಲ, ತಿರುಗಿ ಎಲ್ಲ ಪ್ರಾಬ್ಲಮ್ ಬಂತು. ಒನ್ ಬೈ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇನ್ನೊಂದು ತಿಂಗಳಾಯಿತು. ವಿ ಹ್ಯಾವ್ ಸಕ್ಸೀಡೆಡ್ ಆ್ಯಂಡ್ ಮೇಡ್ ಇಟ್ ಅ ಮಾನ್ಸ್ಟರ್. ಇಂತಹ ಸ್ಪರ್ಧೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿಸಿದ್ರಿಂದ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಇಂತಹ ಸ್ಪರ್ಧೆಗಳನ್ನು ಮುಂಬರುವ ದಿನಗಳಲ್ಲಿಯೂ ಆಯೋಜಿಸುವ ಉದ್ದೇಶ ಆಯೋಜಕರದ್ದು. ಈ ಲೈನಲ್ಲಿ ನಾನು ಇವಾಗ 18 ವರ್ಷದಿಂದ ಇದ್ದೀನಿ. ನಾನು ಆಕ್ಸೆಸರೀಸ್ ಎಲ್ಲ ಡೀಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ವರ್ಷದಿಂದ. ಸೊ ಫಸ್ಟ್ ಟೈಮ್ ನಾನು ಒಂದು 2 ವರ್ಷದಿಂದ ಈ ಐಡಿಯಾ ತರಬೇಕು ಇಂಡಿಯಾಗೆ. ಈ ಥರ ಕಾಂಪಿಟೇಷನ್ಸ್ ಓನ್ಲಿ ಫಾರಿನ್ ಕಂಟ್ರೀಸ್ನಲ್ಲಾಗುತ್ತೆ, ಬಟ್ ಇದು ಫಸ್ಟ್ ಟೈಮ್ ನಾವು ಇಂಡಿಯಾನಲ್ಲಿ ಒಂದು ಸತಿ ತರಬೇಕು. ನೀವು ನೋಡ್ತಾ ಇರೋಂಗೆ ಎಲ್ಲ ಕಡೆನೂ ಬೇರೆ ಬೇರೆ ಥರ ಕಾರ್ ಬಂದು ಇಲ್ಲಿ ಒಂದು ಭಾಗವಹಿಸಿ ಎಲ್ಲರೂ ಒಂದು ಇಂಟ್ರೆಸ್ಟಿಂದ ಇಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ನಂಗೆ ತುಂಬ ಖುಷಿ. ಫಸ್ಟ್ ಟೈಮ್ ಡೆಫಿನೆಟ್ಲಿ ಇದಕ್ಕಿಂತ ದೊಡ್ಡದು ಸೆಕೆಂಡ್ ಟೈಮ್ ಮಾಡ್ತೀವಿ. ಒಟ್ನಲ್ಲಿ ವೀಕೆಂಡ್ ಮೋಜಿನಲ್ಲಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಈ ಕಾರ್ ಶೋ ಮತ್ತಷ್ಟು ಖುಷಿ ತಂದಿದೆ. ಸ್ಟ್ರೀಟ್ ಕಸ್ಟಮ್ ಕಾರ್ ಶೋ ಮತ್ತೆ ಮತ್ತೆ ಸಿಲಿಕಾನ್ ಸಿಟಿಯಲ್ಲಿ ನಡೀಲಿ ಅನ್ನೋದೇ ನೋಡಿದವರ ಆಶಯವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. ಸೊ ಫೈನಲಿ ಮಾಕ್ 2014 ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ನಮ್ಮ ಬೆಂಗಳೂರಲ್ಲಿ ಕಸ್ಟಮೈಸ್ಡ್ ಕಾರ್ ಎಕ್ಸಿಬಿಷನ್ ಶೋನ ಹಮ್ಮಿಕೊಂಡಿದ್ರು. ಸೊ ಈ ಎಕ್ಸಿಬಿಷನ್ ಹೇಗಾಯಿತು, ಇಲ್ಲಿ ವಿನ್ನರ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು, ಯಾರು ವಿನ್ ಆದರು, ಸೊ ಎಲ್ಲನೂ ನೋಡಿದ್ದೀರಾ. ವೀಕ್ಷಕರೇ, ಈ ಕಸ್ಟಮೈಸೇಷನ್ ಅಂತ ಹೇಳೋದು ತುಂಬ ಈಸಿ, ಬಟ್ ಅದನ್ನು ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ಈ ಹಾರ್ಡ್ ವರ್ಕಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ಹೀಗೇನೆ ಇನ್ನಷ್ಟು ಸ್ಪೆಷಲ್ ಸೆಗ್ಮೆಂಟ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇಟ್ಸ್ ಟೈಮ್ ಟು ಸೇ ಸಾಯೋನಾರ. ಸೈನಿಂಗ್ ಆಫ್ ವೀಣಾ ಪೊನ್ನಪ್ಪ.